ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಒಂದು ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಇದೆ. ಯಾರು ಈ ಬಾರಿ ಅಧ್ಯಕ್ಷ ಒಂದು ಪಟ್ಟವನ್ನು ಸ್ವೀಕರಿಸ್ತಾರೆ ಅನ್ನೋ ಕುತೂಹಲ ಒಂದೆಡೆ ಆದರೆ ಉಪಾಧ್ಯಕ್ಷ ಒಂದು ಸ್ಥಾನಕ್ಕೆ ಕೂಡ ಪೈಪೋಟಿ ಜೋರಾಗಿ ನಡೀತಾ ಇದೆ. ಸದ್ಯಕ್ಕೆ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸ್ತಾ ಇರುವಂತಹ ಪ್ರಿಯಾ ಹಾಸನ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಮೊದಲಿಗೆ ಕಂಗ್ರ್ಯಾಚುಲೇಷನ್, ಒಂದು ಯುದ್ಧಕ್ಕೆ ಹೊರಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಚೆನ್ನಾಗಿ ನಡೀತಾ ಇದೆ. ದಿಸ್ ಇಸ್ ಅ ಫಸ್ಟ್ ಟೈಮ್ ಐ ಆಮ್ ಕಂಟೆಸ್ಟಿಂಗ್ ವೈಸ್ ಪ್ರೆಸಿಡೆಂಟ್. ಇದ್ದೆ ನಾನು. ಸೊ ಯಲ್ಲಿ ಒಂಥರ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇತ್ತು. ನಾನು ಎಷ್ಟು ಪ್ರಾಮಾಣಿಕವಾಗಿ ಒಂದು ಎಲ್ಲರಿಗೂ ಒಂದು ನ್ಯಾಯವಾಗಿ ಎಷ್ಟು ನಮಗೆ ಒಳ್ಳೆಯದಾಗತ್ತೆ, ಪ್ರೊಡ್ಯೂಸರ್ ಆಗಿರ್ಬೋದು, ಎಕ್ಸಿಬಿಟ್ರ್, ಡಿಸ್ಟ್ರಿಬ್ಯೂಟರ್, ಆ ಥರದ್ದೊಂದು ಡಿಸಿಷನ್ಗೆ ನಾನು ಸಪೋರ್ಟ್ ಮಾಡ್ಕೊಂಬಂದಿದ್ದೀನಿ ಯಲ್ಲೂ ಸಹ. ಸೊ ಈಗ ವೈಸ್ ಪ್ರೆಸಿಡೆಂಟಿಗೆ ಕಂಟೆಸ್ಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ಇಲ್ಲಿ ತುಂಬ ಮುಖ್ಯ ಆಗುತ್ತೆ ಒಂದೊಂದು ಸ್ಟೆಪ್ಪು. ಯಾಕಂದರೆ ಒಂದೇ ಸತಿ ನಾವು ಪ್ರೆಸಿಡೆಂಟ್ ಬರೋಕ್ಕಾಗಲ್ಲ, ಡಿಸಿಷನ್ ಮೇಕರ್ ಆಗೋಕ್ಕಾಗಲ್ಲ ಇಲ್ಲಿ. ಫಸ್ಟು ಸೆಕ್ಟರು, ಆಮೇಲೆ ಆಮೇಲೆ ಒಂದು 1 ಇಯರ್ ಆಫೀಸ್ ಬೇರರ್, ಆ ಥರ ಒಂದು ಎಕ್ಸ್ಪೀರಿಯನ್ಸ್ ಆದಮೇಲೆ ಪ್ರೆಸಿಡೆಂಟ್ ಆದರೆ ನಮಗೆ ಒಳಗಡೆ ಏನು ಅನ್ನೋದು ಗೊತ್ತಿರುತ್ತೆ. ಆವಾಗ ನಾವೇನಾದರೂ ಒಂದು ವರ್ಕ್ ಮಾಡಲಿಕ್ಕಾಗಲಿ, ಒಂದೇನಾದ್ರು ಒಂದು ಡಿಸಿಷನ್ಸ್ ತೊಗೊಳಕ್ಕಾಗಲಿ ಈಸಿ ಅನಿಸುತ್ತೆ. ನಿರ್ಮಾಪಕರ ಸಂಘದಲ್ಲೂ ಗೆದ್ದು ಬಂದಿದ್ದೀರಾ. ಈಗ ಒಂದು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಕೂಡ ನೀವು ಯುದ್ಧ ಕೊಟ್ಟಿರಿ. ಇಲ್ಲೂ ಒಂದು ಗೆಲುವಿನ ಸೂಚನೆ ಕಾಣ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ಅಲ್ಲಿ ಏನಾಗುತ್ತೆ ಅಂದರೆ, ಅಲ್ಲಿ 2 ವರ್ಷಕ್ಕೊಮ್ಮೆ ಎಲೆಕ್ಷನ್ನು ನಿರ್ಮಾಪಕರ ಸಂಘದಲ್ಲಿ. ಅಲ್ಲಿ ನಾನು ಲಾಸ್ಟ್ ನಲ್ಲೇ ಇದ್ದೆ. ಸೊ ಈ ಸತಿ 2 ಟರ್ಮ್ ಆಗಬೇಕಲ್ಲಿ. ಸೊ ಈ ಸತಿ ಸಹ ನಾನು ಗೆ ಕಂಟೆಸ್ಟ್ ಮಾಡಿದ್ದೆ. ಸೊ ಎಲ್ಲ ನಿರ್ಮಾಪಕರುಗಳಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಒಳ್ಳೆ ವೋಟಿಂಗ್ ಮಾಡಿ ತುಂಬ ಒಂದು ಒಳ್ಳೆ ಮತಗಳಿಂದ ನಾನು ಅಲ್ಲಿ ಗೆದ್ದಿದ್ದೀನಿ. ತುಂಬ ಥ್ಯಾಂಕ್ಸ್ ನಿಮ್ಮೆಲ್ರಿಗೂ. ಈ ಮುಖಾಂತರ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಹಾಗೆ ನಾನು ಒಂದು ವಾಣಿಜ್ಯ ಮಂಡಳಿಯಲ್ಲೂ ಸಹ ಒಂದು ಹೊಸ ಹೆಜ್ಜೆನ ಇಟ್ಟಿದ್ದೀನಿ. ವೈಸ್ ಪ್ರೆಸಿಡೆಂಟಾಗಿ ಕಂಟೆಸ್ಟ್ ಮಾಡ್ತೀನಿ. ಇದಕ್ಕೂ ಸಹ ನಿಮ್ಮೆಲ್ಲರ ಒಂದು ಸಪೋರ್ಟ್ ಬೇಕಂತ ನಾನು ಕೇಳ್ಕೊತೀನಿ. ಉಪಾಧ್ಯಕ್ಷ ಸ್ಥಾನ ಅಂದರೂ ಅದಕ್ಕೊಂದು ಗೌರವ ಅನ್ನೋದಿರುತ್ತೆ, ಗತ್ತು ಅನ್ನೋದು ಇದ್ದೇ ಇರುತ್ತೆ. ಸೊ ನಿಮ್ಮ ಸ್ಥಾನದ ಜೊತೆಗೆ ಯಾರು ರೇಸಲ್ಲಿದ್ದಾರೆ ಅಂತ? ಇನ್ನೂ ಇವಾಗ ನಮಗೆ ಲಿಸ್ಟ್ ಅನೌನ್ಸ್ ಆಗ್ತಾ ಇರೋದು. ಸೊ ಹಾಗಾಗಿ ನನ್ನ ಜೊತೆಗೆ ಇವಾಗ ಏನಾಗಿದೆ ಅಂದರೆ, ನಾಳೆ ಈವ್ನಿಂಗ್ವರೆಗೂ ಟೈಮ್ ಇದೆ. ಇವಾಗ ತುಂಬ ಜನ ಹಾಕಿದ್ದಾರೆ. ಅದರಲ್ಲಿ ಕೆಲವೊಬ್ಬರು ಸಿಗೂ ಹಾಕಿ ವೈಸ್ ಪ್ರೆಸಿಡೆಂಟ್ಗೂ ಮಾಡಿದ್ದಾರೆ, ಕೆಲವೊಬ್ಬರು ವಾಪಸ್ ತಗೋತಾರೆ ಅದನ್ನು. ಸೊ ನಾಳೆ ಸಂಜೆ ಯಾವುದು ವೈಸ್ ಪ್ರೆಸಿಡೆಂಟ್ ವಾಪಸ್ ತಗೋತಾರ, ಸಿಗೆ ಹಾಕೋವಂಥವ್ರು ಇರ್ತಾರೆ. ಸೊ ಹಾಗಾಗಿ ಫೈನಲ್ ಲಿಸ್ಟು ನಮಗೇನಿದ್ರು ನಾಳೆ ಸಾಯಂಕಾಲ ಗೊತ್ತಾಗುತ್ತೆ ಯಾರ್ಯಾರೆಲ್ಲ ನನ್ನ ಜೊತೆಗೆ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಅನ್ನೋದು. ಸೊ ನಾನಂತೂ ಯಾವುದಕ್ಕೂ ಹಾಕಿಲ್ಲ, ಓನ್ಲಿ ವೈಸ್ ಪ್ರೆಸಿಡೆಂಟ್ಗೆ ಹಾಕಿದ್ದೀನಿ. ನಾನು ವಾಪಸ್ ತಗೊಳ್ಳೋ ಒಂದು ಚಾನ್ಸಸ್ಸೇ ಇಲ್ಲ. ಮೇಡಮ್, ಇವಾಗ ನೀವು ಸಕ್ರಿಯವಾಗಿ ಫಿಲಮ್ ಚೇಂಬರಲ್ಲಿ ಏನೇ ಮೀಟಿಂಗ್ಸ್ ಇರಲಿ ಅಥವಾ ಏನೇ ಒಂದು ಕೆಲಸ ಇದ್ದರೂ ಕೂಡ ಅಲ್ಲಿ ಹಾಜರಿರ್ತಾ ಇದ್ರಿ. ಸೊ ಯಾವುದಕ್ಕೂ ತಪ್ಪಿಸ್ಕೊಳ್ತಾ ಇರಲಿಲ್ಲ. ಸೊ ಫಿಲಮ್ ಚೇಂಬರ್ ಅಂದರೆ ಸದ್ಯಕ್ಕೆ ಹೆಸರಿಗೆ ಮಾತ್ರ ಫಿಲಮ್ ಚೇಂಬರ್ ಅನ್ನೋ ಒಂದು ಭಾವನೆ ಇದೆ. ಸೊ ನಿಮಗೂ ಕೂಡ ಅದು ಅನಿಸಿರುತ್ತೆ ಎಷ್ಟೋ ಬಾರಿ. ಸೊ ಆ ಸಂದರ್ಭದಲ್ಲಿ, ಯಾಕಂದರೆ ಫಿಲಮ್ ಚೇಂಬರ್ ಅಂದರೆ ಪಕ್ಕದ ರಾಜ್ಯದಲ್ಲಿ ಅದಕ್ಕೊಂದು ಬೇರೆ ಥರ ಆದಂಥ ರೆಸ್ಪೆಕ್ಟ್ ಇದೆ. ಬಟ್ ನಮ್ಮ ಕರ್ನಾಟಕದಲ್ಲಿ ಫಿಲಮ್ ಚೇಂಬರ್ ಹೆಸರಿಗಷ್ಟೇ ಇದೆ ಅನ್ನುವಂಥ ಒಂದು ಮಾತು. ಇಲ್ಲ, ಆ್ಯಕ್ಚುಲಿ ಹೊರಗಿನ ನೋಟಕ್ಕೆ ಹಂಗೆ ಅನ್ನಿಸ್ತಾ ಇದೆ. ನೀವು ಹೇಳೋದು ತಪ್ಪಿಲ್ಲ, ನೀವು ಹೇಳೋದ್ರಲ್ಲಿ ಸತ್ಯ ಇದೆ. ಯಾಕೆಂದರೆ ಹೊರಗಿನವ್ರು ಏನಾದರೂ ಒಂದು ಕಂಪ್ಲೇಂಟ್ ಮಾಡಬೇಕಾರಾಗಲಿ ಅಥವಾ ಒಂದು ಸಿನಿಮಾದಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ಸ್ ಆದ್ರೂ ಫಿಲಮ್ ಚೇಂಬರ್ ಕಂಪ್ಲೇಂಟ್ ಮಾಡಿದ್ರೆ ಅಲ್ಲಿ ಏನಾಗುತ್ತೆ ಅನ್ನೋ ಥರ ಒಂದು ಥಾಟ್ ಬಂದಿದೆ. ಬಟ್ ಕೆಲವೊಂದು ವಿಚಾರದಲ್ಲಿ ಏನಾಗುತ್ತೆ, ಅಲ್ಲಿ ಕರೆಕ್ಟಾಗಿ ನಾವು ಒಬ್ಬರೇ ಡಿಸಿಷನ್ಸ್ ತೊಗೊಳಕ್ಕಾಗಲ್ಲ. ಏನೇ ಆದರೂ ಈಸ್ ಅಲ್ಟಿಮೇಟ್ ಅನ್ನಂಗೆ ಸಿಗೆ ಬರುತ್ತೆ. ನಲ್ಲಿ ಬಹು ಮತಗಳಿಂದ ಯಾವುದನ್ನು ನಾವು ಡಿಸಿಷನ್ ತೊಗೋತೀವಿ ಅದನ್ನೇ ನಾವು ಒಪ್ಕೊಂಡು ಮಾಡಬೇಕಾಗತ್ತೆ. ಸೊ ಹಾಗಾಗಿ ಸ್ವಲ್ಪ ಎಲ್ಲೋ ಅಲ್ಲಿ ಒಂದು ಕಡೆ ನಮಗೆ ಸರಿ ಅನಿಸಿದ್ರೂ ಕೆಲವೊಂದು ಕಡೆ ಅದು ಹಿಡಿತಾ ಇದೆ. ಈಗಷ್ಟೇ ಎಲ್ಲ ಹೊಸಬ್ರುಗಳು ಬರ್ತಾ ಇದ್ದಾರೆ. ಈಗ ಹಳೇದು ಏನು ನಡ್ಕೊಂಡು ಬಂದಿತ್ತು ಅದು ಆ ರೀತಿ ಇರ್ಬೋದೇನೋ, ಅದು ನನಗೆ ಗೊತ್ತಿಲ್ಲ. ಯಾಕಂದರೆ ಅಲ್ಲಿ ಒಳಗಡೆ ಅದರದ್ದೇ ಆದಂಥ ಒಂದು ಚೌಕಟ್ಟುಗಳಿರ್ತವೆ. ಆ ಚೌಕಟ್ಟು ಮೀರಿ ಹೊರಗೆ ಏನೂ ಡಿಸಿಷನ್ಸ್ ತೊಗೊಳಕ್ಕಾಗಿರಲ್ಲ. ಈಗೆಲ್ಲ ಸ್ವಲ್ಪ ಚೇಂಜಸ್ ಆಗ್ತಾಯಿದೆ. ಇವಾಗ ನೋಡಿ, ವೋಟಿಂಗಲ್ಲಿ ನಾವು ಫಸ್ಟೆಲ್ಲ ಫೋಟೋ ID ಇದಿರಲಿಲ್ಲ ಅಂತ, ಈಗೆಲ್ಲ ಫೋಟೋ IDನೇ ಬೇಕು, ಕರೆಕ್ಟಾಗಿ ಮತಗಳಾಗಬೇಕು ಅಂತ ನಾವು ಫೈಟ್ ಮಾಡ್ತಾಯಿದ್ದೀವಿ. ಆಮೇಲೆ ಅದಕ್ಕೆ ಆದಂಥ ಕಮಿಟಿಗಳು, ಸಪ್ರೇಟ್ ಕಮಿಟಿಗಳು ಮಾಡಬೇಕು. ಆಮೇಲೆ ಚಿತ್ರರಂಗ ಬೆಳವಣಿಗೆಗೆ ಏನು ಮಾಡಬೇಕು, ಗೌರ್ಮೆಂಟಿಂದ ನಮಗೇನು ಸಪೋರ್ಟ್ ಆಗಬೇಕು, ಏನೇ ಆದರೂ
ಆದರೂ ಇವಾಗ ಕೆಲವೊಂದು ಸತಿ ವಾಣಿಜ್ಯ ಮಂಡಳಿ ಡಿಸಿಷನ್ ತೊಗೋತಾ ಇರಲಿಲ್ಲ, ಬೇರೆ ಬೇರೆ ಕಡೆ ಎಲ್ಲ ಹೋಗಿ ಡಿಸಿಷನ್ಸ್ ತೊಗೊಳ್ಳೋ ಅಂಥದ್ದಿತ್ತು. ಇವಾಗ ವಾಣಿಜ್ಯ ಮಂಡಳಿ ಅಲ್ಟಿಮೇಟಾಗಿ ನಾವು ಡಿಸಿಷನ್ಸ್ ತೊಗೊಳ್ಳೋ ಥರ ಇರಬೇಕು ಅನ್ನೋ ಅಷ್ಟು ಮಟ್ಟಿಗೆ ನಾವು ಸಿನಲ್ಲಿ ಫೈಟ್ ಮಾಡ್ತಾ ಇದ್ದೀವಿ. ಇವಾಗ ಇನ್ನು ಮುಂದಕ್ಕೆಲ್ಲ ಸರಿ ಹೋಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಇನ್ನು ಮುಂದಕ್ಕೆಲ್ಲ ಸ್ವಲ್ಪ ಸ್ಟ್ರಾಂಗಾಗಿ ಡಿಸಿಷನ್ಸ್ ತೊಗೊಳ್ಳೋಣ. ಮೇಡಮ್, ಇನ್ ಕೇಸ್ ಉಪಾಧ್ಯಕ್ಷ ಸ್ಥಾನಕ್ಕೆ ನೀವು ಗೆದ್ದು ಬಂದರೆ ನಿಮ್ಮ ನಿರ್ಧಾರಗಳು ಏನಿರುತ್ತೆ ಫಿಲಮ್ ಚೇಂಬರಲ್ಲಿ? ನೀವು ಏನು ಮಾಡಬೇಕನ್ನೋ ಒಂದು ರೂಪುರೇಷೆಗಳನ್ನು ರೆಡಿ ಮಾಡ್ಕೊಂಡಿದ್ದೀರಾ ಅಂತ? ಈಗ ನಾನು ವೈಸ್ ಪ್ರೆಸಿಡೆಂಟ್ ಆಗಲಿ ಅಥವಾ ಪ್ರೆಸಿಡೆಂಟ್ ಆಗಿ ಬರಲಿ, ನಾನೀಗ ವೈಸ್ ಪ್ರೆಸಿಡೆಂಟ್ ಬರ್ತಾಯಿದ್ದೀನಿ. ಮೇ ಬಿ ನೆಕ್ಸ್ಟ್ ನಾನು ಅಧ್ಯಕ್ಷರಾಗೋವಂಥ ಒಂದು ಕನಸುಗಳಿದೆ. ಆದರೆ ನನ್ನ ಒಂದು ಉದ್ದೇಶಗಳೇನೆಂದರೆ, ನೀವು ಆವಾಗಲೇ ಹೇಳ್ದಂಗೆ ನೋಡಿ, ಬೇರೆ ರಾಜ್ಯಗಳಲ್ಲೆಲ್ಲ ಯಾವ ಥರ ಡಿಸಿಷನ್ಸ್ ತೊಗೋತಾರೆ, ಯಾವುದೇ ಹೀರೋ ಆಗಲಿ ಏನೇ ಆರ್ಟಿಸ್ಟ್ ಏನೇ ಇದ್ರೂ ವಾಣಿಜ್ಯ ಮಂಡಳಿ ಡಿಸಿಷನ್ ಈಸ್ ಅಲ್ಟಿಮೇಟ್ ಅನ್ನೋ ಥರ ಒಂದು ಡಿಸಿಷನ್ಸ್ಗಳು ನಡೀತಾ ಇದೆ. ಆ ಮಟ್ಟಕ್ಕೆ ಒಂದು ರೆಸ್ಪೆಕ್ಟ್ ಇರಬೇಕು. ವಾಣಿಜ್ಯ ಮಂಡಳಿ ಅಂದರೆ ಒಂದು ಅದಕ್ಕೆ ಆದಂಥ ಒಂದು ಸ್ಥಾನ ಇದೆ, ಅದೊಂದು ಗೌರವ ಇರಬೇಕು. ಇವಾಗೇನು ಒಂದು ಸ್ವಲ್ಪ ವಾಣಿಜ್ಯ ಮಂಡಳಿನ ಅಲ್ಲೇನಾಗಲ್ಲ, ಆಮೇಲೆ ಸಪ್ರೇಟಾಗಿ ಕೋರ್ಟ್ಗೆ ಕೇಸ್ ಹಾಕೋದು, ಈ ಥರದ್ದೆಲ್ಲ ಏನು ಆ್ಯಕ್ಟಿವಿಟೀಸ್ ಇದೆ, ಆ ರೀತಿಯಾದಂಥ ಒಂದು ಸ್ಟೆಪ್ಸ್ ಇರಬಾರ್ದು. ಏನೇ ಆದರೂ ವಾಣಿಜ್ಯ ಮಂಡಳಿನಲ್ಲಿ ಏನೇ ಡಿಸಿಷನ್ಸ್ ತೊಗೊಂಡ್ರು ಅದಕ್ಕೆ ಎಲ್ಲರೂ ರೆಸ್ಪೆಕ್ಟ್ ಮಾಡಬೇಕು. ಈ ರೀತಿಯಾದಂಥ ಒಂದು ಮಾನದಂಡಗಳಿರಬೇಕು ಅಲ್ಲಿ. ಮತ್ತು ನಮ್ಮ ಪ್ರೊಡ್ಯೂಸರ್ಸ್ಗಾಗಿರ್ಬೋದು, ಇವಾಗ ನೋಡಿ ಸಿನಿಮಾಗಳ ಬಗ್ಗೆ ಹೇಳಬೇಕಂದ್ರೆ, ಎಲ್ಲ ಸಿನಿಮಾಗಳು ಕಾಂತಾರ, KGF ಈ ಥರ ಬರ್ತಾ ಇಲ್ಲ. ಎಲ್ಲ ಪ್ರೊಡ್ಯೂಸರ್ಸ್ಗೂ ಈ ಥರ ಆದಂಥ ದುಡ್ಡು ಬರ್ತಾ ಇಲ್ಲ. ಎಷ್ಟೋ ಜನ ಪ್ರೊಡ್ಯೂಸರ್ಸು ಲಾಸಲ್ಲಿರೋದೇ ಜಾಸ್ತಿ. ಸೊ ಲಾಸ್ ಆಗಿರೋ ಅಂಥ ಪ್ರೊಡ್ಯೂಸರ್ಸ್ಗೆ ಇವಾಗ ಏನೇ ಒಂದು ನೀವು ಚೇಂಬರ್ ಮಾಡಿದ್ರೆ, ಆ ಚೇಂಬರ್ ಏನಕ್ಕೆ ಆ ಒಂದು ಉದ್ಯೋಗ ಏನಿದೆಯಲ್ಲ, ಆ ಉದ್ಯೋಗಿಗಳಿಗೆ ಏನು ತೊಂದರೆ ಆಗಿದೆ ಅದಕ್ಕೊಂದು ಸಹಾಯ ಹಸ್ತ ನೀಡೋ ಥರದಕ್ಕೆ ನಾವೊಂದು ಕಮಿಟಿ, ಒಂದು ಚೇಂಬರ್ ಅಂತ ಹೇಳ್ತೀವಿ. ನಮ್ಮ ಒಂದು ವಾಣಿಜ್ಯ ಮಂಡಳಿನಲ್ಲಿ ಪ್ರೊಡ್ಯೂಸರ್ಸ್ಗೆ ಏನು ಸಪೋರ್ಟ್ ಆಗ್ತಾ ಇದೆ, ಲಾಸ್ ಆಗಿರೋ ಅಂಥ ಪ್ರೊಡ್ಯೂಸರ್ಗೆ ಏನು ಸಪೋರ್ಟ್ ಸಿಗ್ತಾ ಇದೆ, ಆಮೇಲೆ ಲಾಸ್ ಆಗಿರೋ ಅಂಥ ಪ್ರೊಡ್ಯೂಸರ್ಸ್ಗೆ ಎಲ್ಲಾದರೂ ಲೋನ್ ಸಿಗ್ತಾ ಇದೆಯಾ? ಬೇರೆ ಉದ್ಯೋಗಗಳಲ್ಲಿ ಎಲ್ಲ ಕಡೆ ನಿಮಗೆ ಲೋನ್ ಸಿಗುತ್ತೆ, ಆಮೇಲೆ ಇಷ್ಟು ಸಬ್ಸಿಡಿ ಅಂತ ಸಿಗುತ್ತೆ. ನಮ್ಮಲ್ಲಿ ಇರೋವಂಥ ಸಬ್ಸಿಡಿ ಜಾಸ್ತಿ ಆಗಬೇಕು. ಪ್ಲಸ್ ನಮ್ಮಲ್ಲಿ ಏನೇ ಒಬ್ಬ ಸಿನಿಮಾ ಮಾಡಿ ನಾನು ಅದನ್ನು ತೀರಿಸಿ ನಾನು ಅದರಿಂದ ಪ್ರಾಫಿಟ್ ಮಾಡ್ತೀನಿ, ಇದೇನು ಉದ್ಯೋಗ ಇದೆಯಲ್ಲ ಆ ಥರ ಒಂದು ಉದ್ಯೋಗ ಅಂತ ಆಗಬೇಕು. ಅದರಲ್ಲಿ ನಮಗೆ ಲೋನ್ಗಳು ಸಿಗಬೇಕು. ಮತ್ತು ಲಾಸ್ ಆಗಿರೋ ಅಂಥ ಒಂದು ಪ್ರೊಡ್ಯೂಸರ್ಸ್ಗೆ ಒಂದು ಸೈಟ್ ಆಗಿರ್ಬೋದು, ಗೌರ್ಮೆಂಟಿಂದ ಒಂದಷ್ಟು ಎಕರೆ ಜಾಗ ತೊಗೊಂಡು ಒಂದು ಪ್ರೊಡ್ಯೂಸರ್ಸ್ ನಿರ್ಮಾಪಕರ ಒಂದು ಬಡಾವಣೆ ಅಂತನೋ ಆ ಥರದ್ದು ಏನಾದರೂ ಮಾಡಬೇಕು, ಎಲ್ಲರಿಗೂ ಒಂದು ಮನೆ ಆಗೋ ಥರದ್ದು. ಯಾಕಂದರೆ ಸಾಕಷ್ಟು ಜನ ನಿರ್ಮಾಪಕರು ನೊಂದೋಗಿದ್ದಾರೆ. ನಿರ್ಮಾಪಕರು ಒಬ್ಬರೇ ಅಲ್ಲ, ಈವನ್ ಡಿಸ್ಟ್ರಿಬ್ಯೂಟರ್ಸ್, ಎಕ್ಸಿಬಿಟರ್ಸ್ಗೂ ಸಹ ತುಂಬ ಲಾಸ್ ಆಗಿದೆ. ಕೆಲವು ಒಂದು ಥಿಯೇಟ್ರ್ಗಳು ಬಾಗಿಲು ಹಾಕ್ಕೊಂಡಿದೆ, ಅವ್ರಿಗೆಲ್ಲ ಯಾವುದೇ ರೀತಿಯಾದಂಥ ಸಹಾಯ ಸಿಗ್ತಾ ಇಲ್ಲ. ಇಂಡಸ್ಟ್ರಿನಲ್ಲಿ ತುಂಬ ವರ್ಷಗಳಿಂದ ಸೇವೆ ಮಾಡ್ಕೊಂಬಂದಿರೋ ಅಂಥವ್ರಿಗೆ ಈ ಒಂದು ವಾಣಿಜ್ಯ ಮಂಡಳಿಯಿಂದ ಏನು ಸಿಗ್ತಾ ಇದೆ, ಅವ್ರಿಗೇನಾದರೂ ಒಂದು ಸಹಾಯ ಮಾಡಬೇಕು. ಮತ್ತು ಅದೇ ರೀತಿಯಾಗಿ ಇದೊಂದು ಒಳ್ಳೆ ಮಟ್ಟಕ್ಕೆ ಬೆಳಿಬೇಕು. ಇವಾಗೆಲ್ಲ ಶೇರಿಂಗ್ ಬಿಸ್ನೆಸ್ ಬಂದಿದೆ. ಈ ಕಾರ್ಪೊರೇಟ್ ಕಂಪನೀಸ್ ಅಲ್ಲಿ ನಾವೇನು ಇದು ಮಾಡ್ತೀವಿ, ಶೇರಿಂಗ್ ಬಿಸ್ನೆಸ್ ಬಂದಿದೆ. ಇವಾಗ ನಾನು ಒಬ್ಬಳೇ 10 ಕೋಟಿ ಹಾಕಿ ಸಿನಿಮಾ ಮಾಡೋದಕ್ಕೂ ಒಂದು ಎಲ್ಲರೂ ಒಂದು ಶೇರ್ ಹಾಕಿ ಮಾಡೋದಕ್ಕೂ ಬಂದಿದ್ದರಲ್ಲಿ ಒಂದು ಶೇರ್ ಪ್ರಾಫಿಟ್ ಶೇರ್ ಮಾಡ್ಕೋಬೋದು. ಈ ಥರ ಆದಂಥ ಒಂದು ಆ್ಯಕ್ಟಿವಿಟೀಸ್ ಇರಬೇಕು. ಒಟ್ಟಿನಲ್ಲಿ ಚಿತ್ರರಂಗ ಬೆಳಿಬೇಕು. ಇದರಿಂದ ಲಾಸ್ ಆಗಿರೋರಿಗೂ ಸಹ ಒಂದು ವಾಣಿಜ್ಯ ಮಂಡಳಿ ಕೈ ಹಿಡಿಬೇಕು. ಈ ರೀತಿಯಾದಂಥ ಒಂದು ತುಂಬ ಕಾನ್ಸೆಪ್ಟ್ಸ್ ಇದೆ ನನ್ನ ಮೈಂಡಲ್ಲಿ. ಅದೆಲ್ಲ ಕಾರ್ಯಗತಕ್ಕೆ ಬರೋವಂಥ ಪ್ರಾಮಾಣಿಕವಾದಂಥ ಪ್ರಯತ್ನ ನಾನು ಮಾಡ್ತೀನಿ. ಅದಕ್ಕೆ ನಮಗೆ ನಮ್ಮ ಒಂದು ನಿರ್ಮಾಪಕರದಾಗಿರ್ಬೋದು, ಎಕ್ಸಿಬಿಟರ್ ಆಗಿರ್ಬೋದು, ಡಿಸ್ಟ್ರಿಬ್ಯೂಟರ್ಗಳ ಒಂದು ಸಪೋರ್ಟ್ ನನಗೆ ಬೇಕು. ಓಕೆ ಮೇಡಮ್, ಇವಾಗ ಉಪಾಧ್ಯಕ್ಷ ಸ್ಥಾನ ಓಕೆ, ಅಧ್ಯಕ್ಷ ಸ್ಥಾನಕ್ಕೆ ಭಾರಿ ರೀತಿಯ ಪೈಪೋಟಿ ಇರುವಂಥದ್ದು. ಒಂದು ಕಡೆ ಜಯಮಾಲ್ ಅವರು, ಒಂದು ಕಡೆ ಬಾಮಾ ಹರೀಶ್ ಅವರು, ಇನ್ನೊಂದು ಕಡೆ ಚಿಂಗಾರಿ ಮಹಾದೇವ, ಮುನಿರತ್ ಇವರೆಲ್ಲ ಇದ್ದಾರೆ. ಸೊ ಈ ಸಲದ ತುಂಬ ಎಲೆಕ್ಷನ್ ತುಂಬ ಫೈಟ್ ಅಲ್ಲಿ ನಡೆಯುತ್ತೆ ಅನಿಸುತ್ತೆ. ಹೌದು, ನಿಜವಾಗ್ಲೂ ಹೇಳಬೇಕಂದ್ರೆ ಈ ಸತಿ ಇಷ್ಟೊಂದು ಈ ಮಟ್ಟಕ್ಕೆ ಹೋಗುತ್ತಂತ ನಾವು ಯಾರೂ ಅಂದ್ಕೊಂಡಿಲ್ಲ. ಆ್ಯಕ್ಚುಲಿ ಜಯಮಾಲಾ ಮೇಡಮ್ ಬರ್ತಾರೆ ಅನ್ನೋ ಒಂದು ಸುಳಿವು ಸಹ ಇರಲಿಲ್ಲ. ನಾವು ECL ಬಂದಾಗ ಅವರು ಪಾಸ್ಟ್ ಪ್ರೆಸಿಡೆಂಟಾಗಿ ಕೆಲವೊಬ್ಬರು ಪಾಸ್ಟ್ ಪ್ರೆಸಿಡೆಂಟ್ಸ್ ಬರ್ತಾರೆ ECಗೆ. ECL ಎಲ್ಲ ಮೀಟ್ ಮಾಡಿದಾಗ ಮಾತಾಡ್ತಿದ್ವಿ. ಆದರೆ ಅವ್ರು ಈ ಸತಿ ಕಂಟೆಸ್ಟ್ ಮಾಡ್ತಾರೆ ಅಧ್ಯಕ್ಷ ಸ್ಥಾನಕ್ಕೆ ಅನ್ನೋದು ಒಂದು ಚೂರು ಸುಳಿವಿರಲಿಲ್ಲ. ಸಡನ್ನಾಗಿ ಅದು ಡಿಸೈಡ್ ಆಯ್ತೇನೋ. ಜಯಮಾಲಾ ಮೇಡಮ್ ಬರ್ತಾ ಇರೋದಾಗಿರ್ಬೋದು, ಅಥವಾ ಮುನಿರತ್ನ ಸರ್ದಂತೂ ಇನ್ನೂ ಶಾಕಿಂಗ್ ನ್ಯೂಸು. ಮೊನ್ನೆ ಅಷ್ಟೇ ಅವರು ಬಂದೋಗಿದ್ದಾರೆ ಚೇಂಬರ್ಗೆ, ನಾಮಿನೇಷನ್ ಹಾಕಿರೋದು. ಒಂದು ಕಡೆ
ಪಕ್ಷದ ಬಗ್ಗೆ ಹೇಳ್ಬೇಕಂದ್ರೆ ಒಂದು ಕಡೆ ಬಿ ಜೆ ಪಿಯವರು, ಒಂದು ಕಡೆ ಕಾಂಗ್ರೆಸ್ನವರು ಫುಲ್ಲು ನ್ಯಾಷನಲ್ ನ್ಯೂಸ್ ಆಗ್ತಾಯಿದೆ. ನಮ್ಮ ಕರ್ನಾಟಕ ವಾಣಿಜ್ಯ ಮಂಡಳಿ ಹೇಗೆ ನಮ್ಮ KGF, ಕಾಂತಾರ ಎಲ್ಲ ಸಿನಿಮಾ ಆದಾಗ ನಮ್ಮ ಕನ್ನಡ ಚಲನಚಿತ್ರರಂಗನ ಇಡೀ ಪ್ರಪಂಚ ನೋಡ್ತಲ್ಲ, ಹಾಗೆ ನಮ್ಮ ಈ ಒಂದು ವಾಣಿಜ್ಯ ಮಂಡಳಿ ಎಲೆಕ್ಷನ್ ಸಹ ಎಲ್ಲ ನೋಡೋಷ್ಟು ಒಂದು ಕಾವಾಗಿದೆ ಇಲ್ಲಿ ಅಂತ ಹೇಳ್ಬೋದು. ಯಾಕಂದ್ರೆ ಇವರು ಜೊತೆಗೆ ಹೊಸಬ್ರು ಚಿಂಗಾರಿ ಮಹದೇವ್ ಅವರು ಸಹ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಮತ್ತು ಬಾಮಾ ಹರೀಶ್ ಅವರು ಒಂದ್ಸತಿ ಆಗಿದ್ರು, ಅವರು ಸಹ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಎಲ್ಲ ಟಫ್ ಫೈಟ್ ಇದೆ, ನೋಡೋಣ ಏನಾಗುತ್ತೆ ಅಂತ. ಮೇಡಮ್, ಯಾಕಂದ್ರೆ ನೀವು ಆಗ್ಲೇ ಹೇಳ್ದಂಗೆ ಒಂದ್ ಕಡೆ BJP ಕಾಂಗ್ರೆಸ್ ಅಂತ ಬಂದಿದೆ. ಸೊ ಹಂಗಿದ್ರೆ ಪೊಲಿಟಿಕಲ್ ಫಿಲಂ ಚೇಂಬರ್ ಅಲ್ಲಿ ರಾಜಕೀಯನೂ ನಡೆಯುತ್ತಾ ಅಂತ ಈ BJP ಕಾಂಗ್ರೆಸ್ ತರ? ಏನೋ ಗೊತ್ತಿಲ್ಲ, ಅದು ಏನು ಇವಾಗ ರಾಜಕೀಯದಲ್ಲಿ ಏನು ಎಲೆಕ್ಷನ್ಸ್ ನಡೀತಾ ಇತ್ತಲ್ಲ, ಅದಕ್ಕಿಂತ ಇಲ್ಲಿ ಏನಾಗಿದೆ ಅಂದರೆ, ಇನ್ನೊಂದು ಏನು ಹೇಳಬೇಕಂದ್ರೆ, ಇಲ್ಲಿ ಅವರು ಸಹ ಫಸ್ಟು ಸಿನಿಮಾ ರಂಗದಿಂದನೇ ಇವಾಗ ಮುನಿರತ್ನ ಸರು ತುಂಬ ಒಳ್ಳೊಳ್ಳೆ ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ. ಮೇಡಮ್ ಬಗ್ಗೆ ಹೇಳಂಗೆ ಇಲ್ಲ, ಜಯಮಾಲಾ ಮೇಡಮ್ ಫಸ್ಟು ಅವರು ಫಿಲ್ಮ್ ಚೇಂಬರ್ ಅಧ್ಯಕ್ಷರಾಗಿ ಆಮೇಲೆ ರಾಜಕೀಯ ಇದೆಲ್ಲ ಶುರುವಾಗಿದ್ದು. ಸೊ ಹಾಗಾಗಿ ಅವ್ರವ್ರು ಬೇರೆ ಬೇರೆ ಪಕ್ಷ ಇದ್ರೇನು ಫಸ್ಟು ಎಲ್ಲರೂ ಸಿನಿಮಾ ರಂಗದಿಂದ ತಾನೇ ಬಂದಿದ್ದು. ಸೊ ಹಾಗಾಗಿ ಅವ್ರಿಗೆಲ್ಲೋ ಒಂದು ಕಡೆ ಒಲವಿರಬೇಕೇನೋ, ಎಲ್ಲ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಮೇಡಮ್, ಇವರೆಲ್ಲ ಅಧ್ಯಕ್ಷ ಸ್ಥಾನದಿಂದನೇ ಹೋಗಿರೋರು, ಈಗ ರಾಜಕೀಯ ರಂಗದಲ್ಲಿ ದೊಡ್ಡ ದೊಡ್ಡ ಹುದ್ದೆಯನ್ನ ಅಲಂಕರಿಸಿರೋರು, ಅವರಿಗೆ ಮತ್ತೆ ಫಿಲಂ ಚೇಂಬರ್ ಆಸಕ್ತಿ ಯಾಕೆ ಅಂತ ನಿಮ್ಮ ಪ್ರಕಾರ? ಅದು ಸತ್ಯವಾಗ್ಲೂ ನನಗೆ ಗೊತ್ತಿಲ್ಲ, ನಮಗೂ ಆಶ್ಚರ್ಯ ಅನಿಸುತ್ತೆ. ಏನಕ್ಕೆ ಮತ್ತೆ ಅವರು ಒಳ್ಳೊಳ್ಳೆ ಸ್ಥಾನಕ್ಕೆ ಹೋದವರು, ಮಿನಿಸ್ಟ್ರ್ ಆಗಿದ್ದವರು ಅಂಥವ್ರು ಮತ್ತು ಸಿನಿಮಾ ರಂಗಕ್ಕೆ ಬಂದು ಮತ್ತೆ ಇಲ್ಲಿ ಸೇವೆ ಮಾಡಬೇಕು ಅನ್ನೋ ಒಂದು ಆಸೆ ಏನಕ್ಕೆ ಅನ್ನೋದು ನಿಜ ಅವರಿಗೆ ಗೊತ್ತಿರುತ್ತೆ, ನನಗೆ ಖಂಡಿತ ಗೊತ್ತಿಲ್ಲ. ಒಂದು ಕಡೆ ಬಾಮಾ ಸರ್ ಅಸಮಾಧಾನ ವ್ಯಕ್ತಪಡಿಸ್ತಾರೆ. ಜಯಮಾಲಾ ಅವ್ರ ಹತ್ರ ಹೋಗಿ ನಾನು ನಾಮಿನೇಟ್ ಮಾಡ್ತಿದ್ದೀನಿ ಅಂದಾಗ ಓಕೆ ಮಾಡಿ ನೀವು ಎಲೆಕ್ಷನ್ಗೆ ನಿಲ್ಲಿ ಅಂತಾರೆ. ನೆಕ್ಸ್ಟ್ ಸ್ವಲ್ಪ ದಿವಸ ಬಿಟ್ಟು ನೋಡಿದರೆ ಜಯಮಾಲಾ ಅವರೇ ನಾಮಿನೇಷನ್ ಸಲ್ಲಿಸ್ತಾರೆ. ಅಂದರೆ ಮಗುನ ಚೂಟಿ ತೊಟ್ಲನ್ನ ಇವರೇ ತೂಗ್ತಾ ಇದ್ದಾರೆ. ಅಂದರೆ ಇಲ್ಲೇ ಏನೋ ಒಂಥರ ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತಾ ಇದೆ, ಯಾಕೆ ಅಂತ ಗೊತ್ತಿಲ್ಲ, ನೀವು ಹೇಳಬೇಕು. ನಿಜ, ಇದೆಲ್ಲ ನನಗೆ ಗೊತ್ತಿಲ್ಲ ಸತ್ಯವಾಗ್ಲೂ. ಯಾಕಂದ್ರೆ ನಾನು ಅವಾಗಲೇ ಹೇಳಿದ್ನಲ್ಲ, ಬಾಮಾ ಹರೀಶ್ ಅವ್ರು ನಿಲ್ತಾರೆ ಅನ್ನೋದು ಸ್ವಲ್ಪ ಸುದ್ದಿಯಲ್ಲಿತ್ತು. ಬಟ್ ಜಯಮಾಲಾ ಮೇಡಮ್ ನಿಲ್ತಾರೆ ಅನ್ನೋದು ಗೊತ್ತಿರಲಿಲ್ಲ, ಆ ಒಂದು ಸುಳಿವಿರಲಿಲ್ಲ. ಸಡನ್ನಾಗಿ ಅದು ಡಿಸೈಡ್ ಆಗಿದ್ದು ಅನಿಸುತ್ತೆ. ಅವರು ಸಡನ್ನಾಗಿ ನಾಮಿನೇಷನ್ ಹಾಕಿದ್ದಾರೆ. ಸೊ ನೋಡೋಣ ಏನಾಗುತ್ತೆ, ಅದ್ರ ಬಗ್ಗೆ ನಾವು ಮಾತಾಡೋದು ತಪ್ಪಾಗುತ್ತೆ. ಮೇಡಮ್, ಇನ್ನೊಂದು ಸುದ್ದಿ ಹರಿದಾಡ್ತಾ ಇದೆ. ಒಂದಿಷ್ಟು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ಗಳು ಫಿಲಂ ಚೇಂಬರಲ್ಲಿ ನಡೆದಿದೆ. ಅಂದರೆ ವೋಟ್ ವಿಚಾರವಾಗಿ ಅಲ್ಲಿರುವಂಥ ಸ್ಟಾಫ್ಗಳೇ ಒಂದಿಷ್ಟು ಎಡವಟ್ಟುಗಳು ಮಾಡ್ಕೊಂಡಿದ್ದಾರೆ ಅಂತ. ಇದು ನಿಜನಾ? ನಿಜ ಆಗಿದ್ರೆ ಏನಾಗಿರುವಂಥದ್ದು ಅಂತ ಹೇಳಿ? ಇಲ್ಲ, ಆ್ಯಕ್ಚುಲಿ ಏನಾಗಿದೆ ಅಂದರೆ, ಅಲ್ಲಿ ಇನ್ನೊಬ್ಬರು ನಮ್ಮ EC ಮೆಂಬರ್ ಒಬ್ಬರು ಹೀಗೆ ಒಂದು ಏನು ಕಾಪೀಸ್ ಎಲ್ಲ ತೆಗಿಬೇಕಾದ್ರೆ ಅಥವಾ ಅದೊಂದು ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡಬೇಕಾದ್ರೆ ಕೆಲವೊಂದು ಇವ್ರುಗಳೇನು ಮಾಡಿದ್ದಾರೆ ಅನ್ನೋದು ಅದರಲ್ಲಿ ರೆಕಾರ್ಡ್ ಆಗಿತ್ತು. ಸೊ ಅನ್ಎಕ್ಸ್ಪೆಕ್ಟೆಡಾಗಿ ಅದು ಅವ್ರ ಕೈಗೆ ಸಿಕ್ಕಿದಾಗ ಈ ಎಲ್ಲವೂ ಹೊರಗಡೆ ಬಂತು. ಎಲ್ಲೆಲ್ಲೋ ಹೊರಗಡೆ ಹೋಗಿರೋದು, ಈ ಥರದ್ದೆಲ್ಲ ಕೆಲವೊಂದು ಬಂದಿದೆ. ಅದು ECಯಲ್ಲಿ ಮಾತಾಡಿ ಯಾರ್ಯಾರು ಆಫೀಸಲ್ಲಿ ಆ ಥರ ಕೆಲಸ ಮಾಡಿದ್ದಾರೆ ಅಷ್ಟು ಜನಕ್ಕೂ ಸಹ ಇವಾಗ ಒಂದು 4 ಜನಕ್ಕೆ ಆಫೀಸಿಂದ ತೆಗೆದಿದ್ದೀವಿ. ECಯಲ್ಲಿ ಡಿಸೈಡ್ ಮಾಡಿ ಅದನ್ನು ತೆಗೆದಿದ್ದೀವಿ. ಅದು ಕಂಪ್ಲೇಂಟ್ ಮಾಡಿದ್ದಾರೆ, ಅದು ಕಂಪ್ಲೇಂಟ್ ಆಗಿ ಇವಾಗ ಮತ್ತೆ ಅದು ಡಿಸೈಡ್ ಆಗುತ್ತೆ ಸದ್ಯದಲ್ಲಿ. ಬಟ್ ಆ ರೀತಿಯಾದಂಥ ಒಂದು ಮಾಹಿತಿಗಳು ಸಿಕ್ಕಿದ್ದು ನಿಜ. ಓಕೆ ಮೇಡಮ್, ಇಷ್ಟೆಲ್ಲ ಆಗೋಕ್ಕೆ ಅಲ್ಲಿಯರ ಅಧ್ಯಕ್ಷರುಗಳೇ ಕಾರಣರಾಗಿರ್ತಾರೆ, ಅವ್ರು ಕೊಟ್ಟಿರುವಂಥ ಸಲಿಗೆಗಳೇ ಕಾರಣ ಆಗಿರುತ್ತೆ. ಸೊ ಇದೆಲ್ಲ ಅವ್ರ ಗಮನಕ್ಕೆ ಬಂದರೆ ಅವರುಗಳು ತಪ್ಪಿತಸ್ಥರ ಆಗ್ತಾರಲ್ವಾ ಅಂತ? ಹೌದು, ಆ್ಯಕ್ಚುಲಿ ನಾನು ಈ ವಿಚಾರವಾಗೇ ಮುಂಚೆನೂ ಸಹ ಒಬ್ಬ ಒಂದು ವರ್ಕರ್ ಮೇಲೆ ಈ ಒಂದು ಎಲಿಗೇಷನ್ ಬಂದಾಗ ನಾನು ಇದನ್ನೇ ಹೇಳಿದ್ದೆ, ಒಬ್ಬರು ಏನೂ ಮಾಡಲಿಕ್ಕಾಗಲ್ಲ, ಎಲ್ಲರೂ ಸಪೋರ್ಟ್ ಇದ್ರೇ ಸಾಧ್ಯ. ಅದಕ್ಕೆ ಅವ್ರ ಹಿಂದೆ ಯಾರ್ಯಾರಿದ್ದಾರೆ ಅವರೆಲ್ಲರೂ ಬರಲಿ. ಒಬ್ಬರು ಸಪೋರ್ಟ್ ಇಲ್ಲದೆ ಏನು ಮಾಡೋಕ್ಕಾಗತ್ತೆ? ಚೇಂಬರಿಂದ ಒಂದೇ ಒಂದು ಕಾಗದ ಸಹ ಹೊರಗಡೆ ಹೋಗೋಕ್ಕಾಗಲ್ಲ. ಇಷ್ಟೆಲ್ಲ ಹೊರಗೆ ಹೋಗಿದೆ ಅಂದರೆ ಬೇರೆಯವ್ರದ್ದು ಸಪೋರ್ಟ್ ಇರುತ್ತಲ್ವ, ಅದೆಲ್ಲ ಹೊರಗೆ ಬರಲಿ, ಫುಲ್ ಮಾಹಿತಿ ತೊಗೊಳ್ಳಿ, ಅವರಿಂದನೇ ಹೇಳಿಸಿ ಎಲ್ಲ ತೊಗೊಂಡು ಯಾರ್ಯಾರು ಇದ್ದಾರೆ ಅದರಿಂದ ಎಲ್ಲರಿಗೂ ಶಿಕ್ಷೆ ಆಗಬೇಕು ಅಲ್ವಾ? ಕೋತಿ ತಿಂದು ಮೇಕೆ ಮೂತಿಗೆ ಒರೆಸ್ತಂಥ ಗಾದೆ ಇದೆಯಲ್ಲ, ಯಾರೋ ತಿಂದು ಯಾರೋ ತಪ್ಪಿತಸ್ಥರು ಆಗೋದು ಬೇಡ. ಎಲ್ಲರೂ ಬರಲಿ, ಆಮೇಲೆ ನಾವು ಅದಕ್ಕೆ ಒಂದು ಕಡಿವಾಣ ಹಾಕೋಣ ಅನ್ನೋದನ್ನೇ ನಾನು ಫಸ್ಟು ಮಾತಾಡಿದ್ದೆ. ಬಟ್ ಇವಾಗ ಅದರಲ್ಲಿ ಒಂದು 4 ಜನ ಈ ಥರ ಮಾಡಿದ್ದಾರೆ, ಹೊರಗಡೆ ಹೋಗಿದೆ ಅನ್ನೋದು ಬಂದಿದೆ. ಬಟ್ ನನಗೆ ಅನಿಸೋ ಪ್ರಕಾರ ಅದರಿಂದ ಬೇರೆಯವ್ರ ಕೈವಾಡನೂ ಖಂಡಿತ ಇರುತ್ತೆ. ಯಾಕಂದರೆ ಅವರು ವರ್ಕಿಗೆ ಬರೋರು ಅಷ್ಟೆಲ್ಲ ಮಾಡೋಕ್ಕೆ ಸಾಧ್ಯ ಇಲ್ಲ. ನೋಡೋಣ, ಕಂಪ್ಲೇಂಟ್ ಆಗಿದೆ, ಇವಾಗ ಅವರೆಲ್ಲ ಏನೇನು ಡಿಸಿಷನ್ ತೊಗೋತಾರೆ, ಯಾರ್ಯಾರು ಏನೇನು
ಮಾತಾಡ್ತಾರೆ, ಬಾಯಿ ಬಿಡ್ತಾರೆ, ಅದ್ರ ಮೇಲೆ ಡಿಸೈಡ್ ಆಗುತ್ತೆ. ಮೇಡಮ್, ಇವಾಗ 1 ವರ್ಷ ಇರೋದು ಒಬ್ಬ ಅಧ್ಯಕ್ಷನಿಗೆ ಅಲ್ಲಿ ಕೆಲಸ ಮಾಡೋ ಅವಕಾಶ. 1 ವರ್ಷದಲ್ಲಿ ಏನಾಗುತ್ತೆ? ಯಾಕಂದರೆ ಅವ್ರದ್ದು ಒಂದಿಷ್ಟು ಪ್ಲ್ಯಾನ್ಗಳನ್ನು ರೆಡಿ ಮಾಡೋಕ್ಕೆ ಒಂದು 6 ತಿಂಗಳು ಬೇಕು. ಇನ್ನು ಅದನ್ನು ಪ್ರೊಸೀಜರ್ ತರೋಕ್ಕೆ ಇನ್ನೊಂದು ಮೀಟಿಂಗ್ ಅಂತೇಳಿ 6 ತಿಂಗಳು ಮುಗ್ದೋಗುತ್ತೆ. ಸೊ 1 ವರ್ಷದಲ್ಲಿ ಒಬ್ಬ ಅಧ್ಯಕ್ಷ ಸ್ಥಾನಕ್ಕೆ ಇಂಥ ಕೆಲಸ ಮಾಡೋಕ್ಕಾಗುತ್ತಾ? ಸೊ ಎಕ್ಸ್ಟೆಂಡ್ ಮಾಡುವಂಥ ಒಂದು ಮೀಟಿಂಗ್ಗಳು ಯಾವತ್ತೂ ನಡೆದಿಲ್ವಾ ಅಂತ? ಇಲ್ಲ, ನಡೀತಾ ಇದೆ. ಈಸಿನಲ್ಲಿ ನಮಗೆ ಇದು ಈ ಸತಿ ನಾನು ಆ್ಯಕ್ಚುಲಿ ಬೈಲಾ ಕಮಿಟಿನಲ್ಲೂ ಇದ್ದೆ. ಬೈಲಾ ಕಮಿಟಿನಲ್ಲಿ ಡಿಸೈಡ್ ಮಾಡಬೇಕಾದ್ರೆ ಕೆಲವೊಬ್ರದ್ದು ಈ ಥರ ಒಂದು ಇದು ಇತ್ತು, ಎರಡು ವರ್ಷಕ್ಕೊಮ್ಮೆ ಎಲೆಕ್ಷನ್ ಮಾಡಿದರೆ ಚೆನ್ನಾಗಿರುತ್ತೆ ಅನ್ನೋದು ಬಂತು. ಈಗ ನಮ್ಮ ನಿರ್ಮಾಪಕರ ಸಂಘದಲ್ಲಿ 2 ವರ್ಷಕ್ಕೊಮ್ಮೆ ಎಲೆಕ್ಷನ್ ಮಾಡ್ತಾ ಇದ್ದಾರೆ. ಸೊ ಹಾಗೆ ಇಲ್ಲೂ 2 ವರ್ಷ ಟೈಮ್ ಬೇಕು. ಯಾರೇ ಅಧ್ಯಕ್ಷರಾದರೂ ಮಾಡೋಕ್ಕೆ ಸ್ವಲ್ಪ ಕೆಲಸ ಮಾಡೋಕ್ಕೆ ಟೈಮ್ ಬೇಕೇ ಬೇಕಲ್ವಾ ಅಂತ. ಇನ್ನು ಕೆಲವೊಬ್ರದ್ದು ಹೇಗಿದೆ ಅಂದರೆ ಕೆಲಸ ಮಾಡೋರು 1 ವರ್ಷದಲ್ಲೇ ಮಾಡಲಿ, ಎಲ್ಲರಿಗೂ ಅವ್ರವ್ರದ್ದೇ ಆದಂಥ ಅವಕಾಶ ಸಿಗಲಿ. ಇಲ್ಲಿ ಏನಾಗಿದೆ ಅಂದರೆ ಎಲ್ಲರಿಗೂ ಅವಕಾಶ ಸಿಗ್ತಾ ಇಲ್ಲ. ನಿಮಗೆ ಗೊತ್ತಿರುತ್ತೆ, ಬಂದವರೇ ಬರ್ತಾ ಇರ್ತಾರೆ, ಬಂದವರೇ ರಿಪೀಟ್ ಆಗ್ತಾ ಇರ್ತಾರೆ, ಆ ಸ್ಥಾನದಲ್ಲಿ ಅವರವರೇ ಇರ್ತಾರೆ. ಇವಾಗ ಹೆಂಗೆಲ್ಲ ರಿಪೀಟ್ ಆಗ್ತಾ ಇದ್ದಾರಲ್ಲ, ಈ ರೀತಿಯಾಗಿ ರಿಪೀಟ್ ಆಗ್ತಾ ಇದ್ದರೆ 2 ವರ್ಷಕ್ಕೊಂದು ಸತಿ ಮತ್ತು ಇವ್ರದ್ದು ರಿಪಿಟೇಷನ್ ಒಂದು ಸತಿ ಇದ್ದರೆ ತುಂಬ ವರ್ಷಗಳಿಂದ ಎಕ್ಸ್ಪೀರಿಯೆನ್ಸ್ ಆಗಿರೋರ್ಗೂ ಸಹ ಅಲ್ಲಿ ಅವಕಾಶಗಳು ಸಿಗ್ತಾ ಇಲ್ಲ. ಕೆಲವೊಬ್ರದ್ದು ಈ ಒಂದು ವಾದ ನಡೀತು, ಇಲ್ಲ ಎಲ್ಲರಿಗೂ ಅವಕಾಶ ಸಿಗಬೇಕು, 1 ವರ್ಷಕ್ಕೆ ಒಂದು ಸತಿ ಆದ್ರೇ ಕರೆಕ್ಟ್, ಅವ್ರಿಗೇನಿದೆ ಅದು ಪ್ರಿಪೇರ್ ಆಗಿ ಬರಲಿ, ಅವ್ರು 1 ವರ್ಷದಲ್ಲಿ ಏನು ಕೆಲಸ ಮಾಡಬೇಕು 1 ವರ್ಷದಲ್ಲಿ ಮಾಡೋಗಲಿ ಅನ್ನೋದು ಕೆಲವೊಬ್ಬರು ವಾದ ಇತ್ತು. ಸೊ ಈ ವಾದ ವಿವಾದಗಳಲ್ಲಿ ಸದ್ಯಕ್ಕೆ 1 ವರ್ಷ ಅಂತಲೇ ಆಗಿದೆ. ನೆಕ್ಸ್ಟ್ ಟರ್ಮಲ್ಲಿ ನೋಡೋಣ, 2 ವರ್ಷಕ್ಕೆ ಏನಾದರೂ ಅವಕಾಶ ಇದ್ದರೆ ಮಾಡ್ಬೋದು. ಮೇಡಮ್, ಕೊನೆಯದಾಗಿ ಉಪಾಧ್ಯಕ್ಷ ಸ್ಥಾನಕ್ಕೆ ನಿಂತಿರೋದ್ರಿಂದ ಸಾಕಷ್ಟು ಹೋಪ್ಸ್ಗಳಿದೆ. ಮಹಿಳೆಯರಿಗೇನಾದರೂ ಅಥವಾ ಇಂಡಸ್ಟ್ರಿಯಲ್ಲಿರುವಂಥ ಮಹಿಳೆಯರಿಗೆ ಒಂದು ಯೂಸ್ ಆಗುವಂಥದ್ದು ಏನಾದರೂ ತರ್ತೀರಾ? ಅಂದರೆ ಪ್ರಾಜೆಕ್ಟ್ಗಳನ್ನಾಗಿರ್ಬೋದು ಅಥವಾ ಪ್ಲ್ಯಾನ್ಗಳನ್ನು ತರ್ತೀರಾ ಅಂತ? ಯಾಕಂದ್ರೆ ಒಬ್ಬ ನಿರ್ಮಾಪಕಿಯಾಗಿ, ಒಬ್ಬ ನಟಿಯಾಗಿ ಇನ್ನೊಬ್ಬ ನಟಿಯ ಅಳಲು ಗೊತ್ತಿರುತ್ತೆ, ಅಥವಾ ಇನ್ನೊಬ್ಬ ನಟಿಯರಿಗೆ ಇಂಡಸ್ಟ್ರಿಯಲ್ಲಿ ಏನು ಆಗ್ತಾ ಇದೆ ಆಗು ಹೋಗುಗಳೆಲ್ಲ ನಿಮ್ಗೆ ಗೊತ್ತಿರುತ್ತೆ. ಆ ಕಾರಣಕ್ಕಾಗಿ ಇಲ್ಲ, ದಿಸ್ ಇಸ್ ಗುಡ್ ಕ್ವಶನ್. ನಾನು ಮುಂಚೆಯಿಂದನೂ ಮಹಿಳೆಯರಿಗೆ ಸಪೋರ್ಟಿವ್ ಆಗೇ ಬಂದಿದ್ದೀನಿ. ಯಾವುದೇ ಮಹಿಳೆಯರಿಗೆ ತೊಂದರೆ ಆಗಲಿ ನನ್ನ ಗಮನಕ್ಕೆ ಬಂದಿದ್ದರಲ್ಲಿ ನಾನು ಅವ್ರಿಗೆ ನ್ಯಾಯ ಒದಗಿಸೋದ್ರಲ್ಲಿ ನಾನು ಮುಂದೆ ಇರ್ತೀನಿ. ಈ ವಿಚಾರದಲ್ಲೂ ಸಹ ನಾವು ತುಂಬ ವಿಚಾರಗಳಲ್ಲಿ ಕೆಲವೊಂದು ಹೀರೋಯಿನ್ಸ್ಗಳ ಬಗ್ಗೆ ಮಾತಾಡಿರೋದಿರ್ಬೋದು, ಕೆಲವೊಬ್ಬರು ಸಿನಿಮಾ ರಂಗದಲ್ಲಿ ಹೆಣ್ಮಕ್ಳ ಬಗ್ಗೆ ಮಾತಾಡೋ ರೀತಿ ಆಗಿರ್ಬೋದು. ಸಿನಿಮಾ ರಂಗದವರು ಅಂದರೆ ಒಂದು ಬೇರೆ ಥರನೇ ಮಾತಾಡೋ ಅಂಥದ್ದು. ಇವಾಗ ಸ್ವಲ್ಪ ಕಮ್ಮಿ ಆಗಿದೆ, ಮುಂಚೆ ಸ್ವಲ್ಪ ಅದು ಜಾಸ್ತಿ ಇತ್ತು. ಆಮೇಲೆ ಕೆಲವೊಬ್ಬರು ಮಿಸ್ಯೂಸ್ ಮಾಡ್ಕೋತಾ ಇದ್ದಾರೆ, ಫಿಲ್ಮ್ಗೆಲ್ಲ ಚಾನ್ಸ್ ಕೊಡಿಸ್ತೀವಿ ಅಂಥೇಳಿ ಕೆಲವೊಬ್ಬರು ದುರುಪಯೋಗ ಮಾಡ್ಕೋತಾ ಇರೋವಂಥದ್ದು. ಇದನ್ನೆಲ್ಲ ಸ್ವಲ್ಪ ಕಡಿವಾಣ ಹಾಕೋವಂಥ ಒಂದು ಪ್ರಯತ್ನ ಒಂದು ಮಹಿಳೆ ಆಗಿ ನಾವು ಅದನ್ನು ಮಾಡಲೇಬೇಕಾಗತ್ತೆ. ನಾನು ಖಂಡಿತವಾಗಿ ನಾನು ಯಾರಿಗೂ ಏನು ಹೇಳ್ಬೋದು, ಯಾರ ಮಾತು ಕೇಳಿದೆ, ನನ್ನ ಮನಸ್ಸಿಗೆ ಏನು ಬರುತ್ತೆ, ದೇವ್ರು ನನ್ನ ಮನಸ್ಸಿಗೆ ಏನು ಕೊಡ್ತಾನೆ ಅದನ್ನು ನಾನು ಖಂಡಿತ ಪ್ರಾಮಾಣಿಕವಾಗಿ ನಾನು ಮಹಿಳೆಗೆ ಸಪೋರ್ಟ್ ಮಾಡೋ ಕೆಲಸ ನಾನು ಮಾಡೇ ಮಾಡ್ತೀನಿ. ಓಕೆ ಮೇಡಮ್, ಒಳ್ಳೆಯದಾಗಲಿ. ಉಪಾಧ್ಯಕ್ಷ ಸ್ಥಾನದನ್ನು ಆದಷ್ಟು ಬೇಗ ಅಲಂಕರಿಸಿ ಅನ್ನೋದೇ ನಮ್ಮ ಆಶಯ. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಸಹ ತುಂಬ ಖುಷಿಯಾಯಿತು ನಿಮ್ಮ ಜೊತೆ ಮಾತಾಡಿದ್ದು. ನನಗೂ ಒಂದು ಚೇಂಜಸ್ ಸಿಕ್ತು ಈ ಟೆನ್ಷನ್ನಲ್ಲಿ. ಸೊ ನಾನು ಎಲ್ಲರಿಗೂ ಕೇಳ್ಕೊಳ್ಳೋದು ಇಷ್ಟೇ, ನನ್ನ ಸಿನಿಮಾ ರಂಗಕ್ಕೆ ಬಂದಾಗಿಂದ ಇಷ್ಟು ವರ್ಷದಿಂದ ನನ್ನನ್ನು ಪ್ರೋತ್ಸಾಹಿಸಿದ್ದೀರಾ, ನನ್ನ ಬೆಂಬಲಿಸಿದ್ದೀರಾ. ಯಾವುದೇ ಒಂದು ಬ್ಯಾಕ್ಗ್ರೌಂಡ್ ಇಲ್ಲದೆ ನಾನು ಇಂಡಸ್ಟ್ರಿಗೆ ಬಂದವಳು. ನಿಮ್ಮೆಲ್ಲರ ಸಹಾಯದಿಂದ ಇವತ್ತಿಷ್ಟು ಎತ್ತರಕ್ಕೆ ಬಂದಿರೋಕ್ಕೆ ಸಾಧ್ಯ. ಸೊ ಹೀಗೆ ನನ್ನ ಒಂದು ಹೊಸ ಹೆಜ್ಜೆ ಇದು. ನನ್ನ ಹೊಸ ಹೆಜ್ಜೆಗೂ ಸಹ ನಿಮ್ಮೆಲ್ಲರೂ ಒಂದು ಪ್ರೋತ್ಸಾಹ, ಆಶೀರ್ವಾದ ಇರುತ್ತೆ ಅಂತ ನಾನು ನಂಬಿದ್ದೀನಿ. ಎಲ್ಲ ನಿರ್ಮಾಪಕರುಗಳು ಮತ್ತು ಎಕ್ಸಿಬಿಟರ್ಸ್, ಡಿಸ್ಟ್ರಿಬ್ಯೂಟರ್ಸ್ ಎಲ್ಲರೂ ಮತ ಹಾಕಿ ನನ್ನನ್ನು ಜಯಶೀಲರನ್ನಾಗಿ ಮಾಡಿ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ. ಒಂದು ಅವಕಾಶ ಕೊಡಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಿಷ್ಟು ಪ್ರಿಯಾ ಹಾಸನ್ ಅವರ ಮಾತಾಗಿತ್ತು. ಉಪಾಧ್ಯಕ್ಷ ಸ್ಥಾನಕ್ಕೆ ನಿಂತಿದ್ದಾರೆ. ಸೊ ಗೆದ್ದೇ ಗೆಲ್ತೀನಿ, ಎಸ್ಪೆಷಲಿ ಹೆಣ್ಮಕ್ಕಳಿಗೆ, ಇಂಡಸ್ಟ್ರಿಯಲ್ಲಿರುವಂತಹ ನಟಿಯರಿಗಾಗಿರ್ಬೋದು, ನಿರ್ಮಾಪಕಿಯರಿಗಾಗಿರ್ಬೋದು, ಅಥವಾ ಹೊಸ ಪ್ರತಿಭೆಗಳಿಗೆ ಒಂದೊಳ್ಳೆ ಪ್ಲ್ಯಾನನ್ನು ರೂಪಿಸ್ತೀನಿ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.